ನೋಡಿ, ಲೋಕಸಭಾ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರತಿಭಟನೆಗೆ ಇಳಿದು ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಅವರು ಆಕ್ಚುಲಿ ಮಾತಾಡಬೇಕಾಗಿತ್ತು. ಇವತ್ತು ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿ ಅವರಿಂದ ಉತ್ತರ ಸಿಗಬೇಕಾಗಿತ್ತು. ದೊಡ್ಡ ದೊಡ್ಡ ಫಲಕ ಹಿಡಿದು ಕಾಂಗ್ರೆಸ್ ಸಂಸದರು ನಿಂತುಬಿಟ್ರು, ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಮೋದಿ ಬರಬೇಕಾಗಿದ್ದ ಮಾರ್ಗದಲ್ಲೇ ಮಹಿಳಾ ಸಂಸದರು ನಿಂತ್ಕೊಂಡ್ರು. ಅಧಿವೇಶನದಲ್ಲಿ 8 ವಿಪಕ್ಷದ ಸಂಸದರ ಅಮಾನತಿಗೆ ವಿರೋಧ ವ್ಯಕ್ತಪಡಿಸಿದರು. ಅಮೆರಿಕ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದಕ್ಕೂ ಕೂಡ ಕೈಪಡೆ ಪ್ರಧಾನಿ ಮೋದಿ ರಾಜಿಯಾಗಿದ್ದಾರೆ ಅಂತ ಫಲಕ ಹಿಡಿದು ವಿರೋಧ ಮಾಡಿದರು. ಭಾರೀ ಘೋಷಣೆಗಳನ್ನ ಕೂಗಿದ ಕಾಂಗ್ರೆಸ್ ಸಂಸದರು ಅಮೆರಿಕ ಮುಂದೆ ಭಾರತ ಶರಣಾಗಿದೆ, ಪ್ರಧಾನಿ ಮೋದಿ ಅವರು ಶರಣಾಗಿದ್ದಾರೆ ಅಂತ ತಮ್ಮ ಇಚ್ಛೆಯಂತೆ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಇದು ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಅಗ್ರಿಮೆಂಟ್ ಇಂದ ನಮ್ಮ ದೇಶಕ್ಕೆ ಆಗುವಂತ ಲಾಭ ಏನು, ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದರ ಅರಿವು ಕಾಂಗ್ರೆಸ್ನವರಿಗೆ ಇಲ್ಲ. ಹಿಂಗಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಆಕ್ರೋಶ ಕೇಳಿ ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಕ್ಕೆ ಅಂತ ಸಂಸತ್ತಿಗೆ ಬಂದಿದ್ರು. ಆದ್ರೆ ಪ್ರತಿಭಟನೆಯ ಕಾರಣಕ್ಕೆ ಭಾಷಣ ಮಾಡದೆ ಪ್ರಧಾನಿಯವರು ವಾಪಸ್ಸಾಗಿದ್ದಾರೆ. ನಾಳೆ ಭಾಷಣ ಮಾಡಬಹುದು. ಈ ಎಲ್ಲ ಕಾಂಗ್ರೆಸ್ಸಿಗರ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಏನಾಗಬಹುದು ನೋಡೋಣ. ಈಗ ಚಿಕ್ಕ ಬ್ರೇಕ್. ನೋಡಿ, ಲೋಕಸಭಾ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರತಿಭಟನೆಗೆ ಇಳಿದು ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಅವರು ಆಕ್ಚುಲಿ ಮಾತಾಡಬೇಕಾಗಿತ್ತು. ಇವತ್ತು ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿ ಅವರಿಂದ ಉತ್ತರ ಸಿಗಬೇಕಾಗಿತ್ತು. ದೊಡ್ಡ ದೊಡ್ಡ ಫಲಕ ಹಿಡಿದು ಕಾಂಗ್ರೆಸ್ ಸಂಸದರು ನಿಂತುಬಿಟ್ರು, ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಮೋದಿ ಬರಬೇಕಾಗಿದ್ದ ಮಾರ್ಗದಲ್ಲೇ ಮಹಿಳಾ ಸಂಸದರು ನಿಂತ್ಕೊಂಡ್ರು. ಅಧಿವೇಶನದಲ್ಲಿ 8 ವಿಪಕ್ಷದ ಸಂಸದರ ಅಮಾನತಿಗೆ ವಿರೋಧ ವ್ಯಕ್ತಪಡಿಸಿದರು. ಅಮೆರಿಕ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದಕ್ಕೂ ಕೂಡ ಕೈಪಡೆ ಪ್ರಧಾನಿ ಮೋದಿ ರಾಜಿಯಾಗಿದ್ದಾರೆ ಅಂತ ಫಲಕ ಹಿಡಿದು ವಿರೋಧ ಮಾಡಿದರು. ಭಾರೀ ಘೋಷಣೆಗಳನ್ನ ಕೂಗಿದ ಕಾಂಗ್ರೆಸ್ ಸಂಸದರು ಅಮೆರಿಕ ಮುಂದೆ ಭಾರತ ಶರಣಾಗಿದೆ, ಪ್ರಧಾನಿ ಮೋದಿ ಅವರು ಶರಣಾಗಿದ್ದಾರೆ ಅಂತ ತಮ್ಮ ಇಚ್ಛೆಯಂತೆ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಇದು ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಅಗ್ರಿಮೆಂಟ್ ಇಂದ ನಮ್ಮ ದೇಶಕ್ಕೆ ಆಗುವಂತ ಲಾಭ ಏನು, ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದರ ಅರಿವು ಕಾಂಗ್ರೆಸ್ನವರಿಗೆ ಇಲ್ಲ. ಹಿಂಗಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಆಕ್ರೋಶ ಕೇಳಿ ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಕ್ಕೆ ಅಂತ ಸಂಸತ್ತಿಗೆ ಬಂದಿದ್ರು. ಆದ್ರೆ ಪ್ರತಿಭಟನೆಯ ಕಾರಣಕ್ಕೆ ಭಾಷಣ ಮಾಡದೆ ಪ್ರಧಾನಿಯವರು ವಾಪಸ್ಸಾಗಿದ್ದಾರೆ. ನಾಳೆ ಭಾಷಣ ಮಾಡಬಹುದು. ಈ ಎಲ್ಲ ಕಾಂಗ್ರೆಸ್ಸಿಗರ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಏನಾಗಬಹುದು ನೋಡೋಣ. ಈಗ ಚಿಕ್ಕ ಬ್ರೇಕ್. ನೋಡಿ, ಲೋಕಸಭಾ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರತಿಭಟನೆಗೆ ಇಳಿದು ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಅವರು ಆಕ್ಚುಲಿ ಮಾತಾಡಬೇಕಾಗಿತ್ತು. ಇವತ್ತು ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿ ಅವರಿಂದ ಉತ್ತರ ಸಿಗಬೇಕಾಗಿತ್ತು. ದೊಡ್ಡ ದೊಡ್ಡ ಫಲಕ ಹಿಡಿದು ಕಾಂಗ್ರೆಸ್ ಸಂಸದರು ನಿಂತುಬಿಟ್ರು, ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಮೋದಿ ಬರಬೇಕಾಗಿದ್ದ ಮಾರ್ಗದಲ್ಲೇ ಮಹಿಳಾ ಸಂಸದರು ನಿಂತ್ಕೊಂಡ್ರು. ಅಧಿವೇಶನದಲ್ಲಿ 8 ವಿಪಕ್ಷದ ಸಂಸದರ ಅಮಾನತಿಗೆ ವಿರೋಧ ವ್ಯಕ್ತಪಡಿಸಿದರು. ಅಮೆರಿಕ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದಕ್ಕೂ ಕೂಡ ಕೈಪಡೆ ಪ್ರಧಾನಿ ಮೋದಿ ರಾಜಿಯಾಗಿದ್ದಾರೆ ಅಂತ ಫಲಕ ಹಿಡಿದು ವಿರೋಧ ಮಾಡಿದರು. ಭಾರೀ ಘೋಷಣೆಗಳನ್ನ ಕೂಗಿದ ಕಾಂಗ್ರೆಸ್ ಸಂಸದರು ಅಮೆರಿಕ ಮುಂದೆ ಭಾರತ ಶರಣಾಗಿದೆ, ಪ್ರಧಾನಿ ಮೋದಿ ಅವರು ಶರಣಾಗಿದ್ದಾರೆ ಅಂತ ತಮ್ಮ ಇಚ್ಛೆಯಂತೆ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಇದು ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಅಗ್ರಿಮೆಂಟ್ ಇಂದ ನಮ್ಮ ದೇಶಕ್ಕೆ ಆಗುವಂತ ಲಾಭ ಏನು, ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದರ ಅರಿವು ಕಾಂಗ್ರೆಸ್ನವರಿಗೆ ಇಲ್ಲ. ಹಿಂಗಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಆಕ್ರೋಶ ಕೇಳಿ ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಕ್ಕೆ ಅಂತ ಸಂಸತ್ತಿಗೆ ಬಂದಿದ್ರು. ಆದ್ರೆ ಪ್ರತಿಭಟನೆಯ ಕಾರಣಕ್ಕೆ ಭಾಷಣ ಮಾಡದೆ ಪ್ರಧಾನಿಯವರು ವಾಪಸ್ಸಾಗಿದ್ದಾರೆ. ನಾಳೆ ಭಾಷಣ ಮಾಡಬಹುದು. ಈ ಎಲ್ಲ ಕಾಂಗ್ರೆಸ್ಸಿಗರ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಏನಾಗಬಹುದು ನೋಡೋಣ. ಈಗ ಚಿಕ್ಕ ಬ್ರೇಕ್. ನೋಡಿ, ಲೋಕಸಭಾ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರತಿಭಟನೆಗೆ ಇಳಿದು ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಅವರು ಆಕ್ಚುಲಿ ಮಾತಾಡಬೇಕಾಗಿತ್ತು. ಇವತ್ತು ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿ ಅವರಿಂದ ಉತ್ತರ ಸಿಗಬೇಕಾಗಿತ್ತು. ದೊಡ್ಡ ದೊಡ್ಡ ಫಲಕ ಹಿಡಿದು ಕಾಂಗ್ರೆಸ್ ಸಂಸದರು ನಿಂತುಬಿಟ್ರು, ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಮೋದಿ ಬರಬೇಕಾಗಿದ್ದ ಮಾರ್ಗದಲ್ಲೇ ಮಹಿಳಾ ಸಂಸದರು ನಿಂತ್ಕೊಂಡ್ರು.
ಅಧಿವೇಶನದಲ್ಲಿ 8 ವಿಪಕ್ಷದ ಸಂಸದರ ಅಮಾನತಿಗೆ ವಿರೋಧ ವ್ಯಕ್ತಪಡಿಸಿದರು. ಅಮೆರಿಕ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದಕ್ಕೂ ಕೂಡ ಕೈಪಡೆ ಪ್ರಧಾನಿ ಮೋದಿ ರಾಜಿಯಾಗಿದ್ದಾರೆ ಅಂತ ಫಲಕ ಹಿಡಿದು ವಿರೋಧ ಮಾಡಿದರು. ಭಾರೀ ಘೋಷಣೆಗಳನ್ನ ಕೂಗಿದ ಕಾಂಗ್ರೆಸ್ ಸಂಸದರು ಅಮೆರಿಕ ಮುಂದೆ ಭಾರತ ಶರಣಾಗಿದೆ, ಪ್ರಧಾನಿ ಮೋದಿ ಅವರು ಶರಣಾಗಿದ್ದಾರೆ ಅಂತ ತಮ್ಮ ಇಚ್ಛೆಯಂತೆ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಇದು ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಅಗ್ರಿಮೆಂಟ್ ಇಂದ ನಮ್ಮ ದೇಶಕ್ಕೆ ಆಗುವಂತ ಲಾಭ ಏನು, ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದರ ಅರಿವು ಕಾಂಗ್ರೆಸ್ನವರಿಗೆ ಇಲ್ಲ. ಹಿಂಗಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಆಕ್ರೋಶ ಕೇಳಿ ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಕ್ಕೆ ಅಂತ ಸಂಸತ್ತಿಗೆ ಬಂದಿದ್ರು. ಆದ್ರೆ ಪ್ರತಿಭಟನೆಯ ಕಾರಣಕ್ಕೆ ಭಾಷಣ ಮಾಡದೆ ಪ್ರಧಾನಿಯವರು ವಾಪಸ್ಸಾಗಿದ್ದಾರೆ. ನಾಳೆ ಭಾಷಣ ಮಾಡಬಹುದು. ಈ ಎಲ್ಲ ಕಾಂಗ್ರೆಸ್ಸಿಗರ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಏನಾಗಬಹುದು ನೋಡೋಣ. ಈಗ ಚಿಕ್ಕ ಬ್ರೇಕ್ ನೋಡಿ. ಲೋಕಸಭಾ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರತಿಭಟನೆಗೆ ಇಳಿದು ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಅವರು ಆಕ್ಚುಲಿ ಮಾತಾಡಬೇಕಾಗಿತ್ತು. ಇವತ್ತು ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿ ಅವರಿಂದ ಉತ್ತರ ಸಿಗಬೇಕಾಗಿತ್ತು. ದೊಡ್ಡ ದೊಡ್ಡ ಫಲಕ ಹಿಡಿದು ಕಾಂಗ್ರೆಸ್ ಸಂಸದರು ನಿಂತುಬಿಟ್ರು, ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಮೋದಿ ಬರಬೇಕಾಗಿದ್ದ ಮಾರ್ಗದಲ್ಲೇ ಮಹಿಳಾ ಸಂಸದರು ನಿಂತ್ಕೊಂಡ್ರು. ಅಧಿವೇಶನದಲ್ಲಿ 8 ವಿಪಕ್ಷದ ಸಂಸದರ ಅಮಾನತಿಗೆ ವಿರೋಧ ವ್ಯಕ್ತಪಡಿಸಿದರು. ಅಮೆರಿಕ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದಕ್ಕೂ ಕೂಡ ಕೈಪಡೆ ಪ್ರಧಾನಿ ಮೋದಿ ರಾಜಿಯಾಗಿದ್ದಾರೆ ಅಂತ ಫಲಕ ಹಿಡಿದು ವಿರೋಧ ಮಾಡಿದರು. ಭಾರೀ ಘೋಷಣೆಗಳನ್ನ ಕೂಗಿದ ಕಾಂಗ್ರೆಸ್ ಸಂಸದರು ಅಮೆರಿಕ ಮುಂದೆ ಭಾರತ ಶರಣಾಗಿದೆ, ಪ್ರಧಾನಿ ಮೋದಿ ಅವರು ಶರಣಾಗಿದ್ದಾರೆ ಅಂತ ತಮ್ಮ ಇಚ್ಛೆಯಂತೆ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಇದು ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಅಗ್ರಿಮೆಂಟ್ ಇಂದ ನಮ್ಮ ದೇಶಕ್ಕೆ ಆಗುವಂತ ಲಾಭ ಏನು, ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದರ ಅರಿವು ಕಾಂಗ್ರೆಸ್ನವರಿಗೆ ಇಲ್ಲ. ಹಿಂಗಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಆಕ್ರೋಶ ಕೇಳಿ ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಕ್ಕೆ ಅಂತ ಸಂಸತ್ತಿಗೆ ಬಂದಿದ್ರು. ಆದ್ರೆ ಪ್ರತಿಭಟನೆಯ ಕಾರಣಕ್ಕೆ ಭಾಷಣ ಮಾಡದೆ ಪ್ರಧಾನಿಯವರು ವಾಪಸ್ಸಾಗಿದ್ದಾರೆ. ನಾಳೆ ಭಾಷಣ ಮಾಡಬಹುದು. ಈ ಎಲ್ಲ ಕಾಂಗ್ರೆಸ್ಸಿಗರ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಏನಾಗಬಹುದು ನೋಡೋಣ. ಈಗ ಚಿಕ್ಕ ಬ್ರೇಕ್ ನೋಡಿ. ಲೋಕಸಭಾ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರತಿಭಟನೆಗೆ ಇಳಿದು ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಅವರು ಆಕ್ಚುಲಿ ಮಾತಾಡಬೇಕಾಗಿತ್ತು. ಇವತ್ತು ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿ ಅವರಿಂದ ಉತ್ತರ ಸಿಗಬೇಕಾಗಿತ್ತು. ದೊಡ್ಡ ದೊಡ್ಡ ಫಲಕ ಹಿಡಿದು ಕಾಂಗ್ರೆಸ್ ಸಂಸದರು ನಿಂತುಬಿಟ್ರು, ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಮೋದಿ ಬರಬೇಕಾಗಿದ್ದ ಮಾರ್ಗದಲ್ಲೇ ಮಹಿಳಾ ಸಂಸದರು ನಿಂತ್ಕೊಂಡ್ರು. ಅಧಿವೇಶನದಲ್ಲಿ 8 ವಿಪಕ್ಷದ ಸಂಸದರ ಅಮಾನತಿಗೆ ವಿರೋಧ ವ್ಯಕ್ತಪಡಿಸಿದರು. ಅಮೆರಿಕ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದಕ್ಕೂ ಕೂಡ ಕೈಪಡೆ ಪ್ರಧಾನಿ ಮೋದಿ ರಾಜಿಯಾಗಿದ್ದಾರೆ ಅಂತ ಫಲಕ ಹಿಡಿದು ವಿರೋಧ ಮಾಡಿದರು. ಭಾರೀ ಘೋಷಣೆಗಳನ್ನ ಕೂಗಿದ ಕಾಂಗ್ರೆಸ್ ಸಂಸದರು ಅಮೆರಿಕ ಮುಂದೆ ಭಾರತ ಶರಣಾಗಿದೆ, ಪ್ರಧಾನಿ ಮೋದಿ ಅವರು ಶರಣಾಗಿದ್ದಾರೆ ಅಂತ ತಮ್ಮ ಇಚ್ಛೆಯಂತೆ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಇದು ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಅಗ್ರಿಮೆಂಟ್ ಇಂದ ನಮ್ಮ ದೇಶಕ್ಕೆ ಆಗುವಂತ ಲಾಭ ಏನು, ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದರ ಅರಿವು ಕಾಂಗ್ರೆಸ್ನವರಿಗೆ ಇಲ್ಲ. ಹಿಂಗಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಆಕ್ರೋಶ ಕೇಳಿ ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಕ್ಕೆ ಅಂತ ಸಂಸತ್ತಿಗೆ ಬಂದಿದ್ರು. ಆದ್ರೆ ಪ್ರತಿಭಟನೆಯ ಕಾರಣಕ್ಕೆ ಭಾಷಣ ಮಾಡದೆ ಪ್ರಧಾನಿಯವರು ವಾಪಸ್ಸಾಗಿದ್ದಾರೆ. ನಾಳೆ ಭಾಷಣ ಮಾಡಬಹುದು. ಈ ಎಲ್ಲ ಕಾಂಗ್ರೆಸ್ಸಿಗರ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಏನಾಗಬಹುದು ನೋಡೋಣ. ಈಗ ಚಿಕ್ಕ